ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ಆಪ್ಷನ್ ಬೇಸಿಕ್ ಪಾರ್ಟ್ 2 ಆಗಿರುತ್ತೆ. ನೆನ್ನೆ ಒಂದು ಬೇರೆ ಬೇಸಿಕ್ ವಿಡಿಯೋ ಹಾಕಿದ್ದೆ, ಏನು ಟಾಪಿಕ್ ಕವರ್ ಮಾಡ್ತೀನಿ ಅಂತ. ಇದು ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಯಾವುದೇ ರೀತಿ ಅಮೌಂಟ್ ಏನೂ ಇರೋಲ್ಲ, ಫೀಸ್ ಏನೂ ಇರೋಲ್ಲ. ಟೈಮ್ ವೇಸ್ಟ್ ಮಾಡೋದು ಮಾಡ ಡೈರೆಕ್ಟು ಆಪ್ಷನ್ ಬೇಸಿಕಲ್ಲಿ ಫಸ್ಟ್ ಹೇಳಿದೆ ಆಪ್ಷನ್ ಟೈಪ್ಸ್ ಯಾವ್ಯಾವುದು ಬರ್ತವೆ ಅಂತ. ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಅಂತ ಎರಡು ಬರ್ತವೆ ಆಪ್ಷನ್ ಟೈಪಲ್ಲಿ. ಕಾಲ್ ಆಪ್ಷನಲ್ಲಿ ಆಪ್ಷನ್ ಬೈಯಿಂಗ್, ಆಪ್ಷನ್ ಸೆಲ್ಲಿಂಗ್ ಅಂತ ಎರಡು ಸಿಗ್ತದೆ. ಈ ಕಾಲ್ ಆಪ್ಷನ್ಗೆ ಬಂದರೆ, ಕಾಲ್ ಆಪ್ಷನ್ ಯಾವಾಗ ಬೈ ಮಾಡ್ತೀರ ಅಂದರೆ ಒಂಥರ ಅಪ್ ಟ್ರೆಂಡ್ ಇದ್ದಾಗ, ಮಾರ್ಕೆಟ್ ಅಪ್ ಟ್ರೆಂಡ್ ಇದ್ದಾಗ ಕಾಲ್ ಆಪ್ಷನ್ನ ಬೈ ಮಾಡ್ತೀರ. ಈ ಥರ ಹಿಂಗೆ ಬರುತ್ತೆ, ಅಪ್ ಟ್ರೆಂಡ್ ತಾನೆ, ಇಲ್ಲಿಂದ ತಕ್ಕ ಕವರ್ ಆಯ್ತು ತಾನೆ. ಸೊ ಆ ಟೈಮಲ್ಲಿ ಕಾಲ್ ಆಪ್ಷನ್ನ ಬೈ ಮಾಡ್ತೀರ. ಕಾಲ್ ಆಪ್ಷನ್ ಸೆಲ್ ಯಾವಾಗ ಮಾಡ್ತೀರ ಅಂದರೆ ಡೌನ್ ಟ್ರೆಂಡ್ ಇದ್ದಾಗ ಕಾಲ್ ಆಪ್ಷನ್ ಸೆಲ್ ಮಾಡ್ತೀರಾ. ಓಕೆನಾ? ಅದು ಡೀಟೇಲ್ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಮುಂದೆ. ಈಗ ಜನರಲ್ ಆಗಿ ಇಷ್ಟೇ. ಈಗ ಮಾರ್ಕೆಟು ಅಪ್ ಟ್ರೆಂಡ್ ಇರುತ್ತೆ, ಫಸ್ಟೇ ಇಲ್ಲಿಂದ ಅಪ್ ಟ್ರೆಂಡ್ ಇರುತ್ತೆ. ಇಷ್ಟು ಕವರ್ ಮಾಡ್ತೀರಾ ಅಂದರೆ ನೀವು ಕಾಲ್ ಸೆಟ್ ಬೈ ಮಾಡ್ತೀರಾ. ಬೈ ಸೆಟ್ ಇದ್ದರೆ ನೀವು ಇಷ್ಟೊಂದು ಬೈ ಮಾಡ್ತೀರಾ ಅಂದರೆ ಇಷ್ಟು ನಿಮಗೆ ಟಾರ್ಗೆಟು ಇಲ್ಲಿಂದ ಎಷ್ಟು ಇರೋದು. ಚಾರ್ಟ್ ನೋಡೋದು ಹೆಂಗೆ ಅದೆಲ್ಲ ಹೇಳ್ಕೊಡ್ತೀನಿ. ಮಾರ್ಕೆಟ್ ಟ್ರೀಟ್ ಮಾಡೋದು ಹೆಂಗೆ, ಮಾರ್ಕೆಟ್ ಮುಗ್ದಾದ್ಮೇಲೆ ಚೆನ್ನಾಗಿ ಕಾಣುತ್ತೆ, ಓಕೆ. ಅದಲ್ಲ, ಮಾರ್ಕೆಟಲ್ಲಿ ಲೈವ್ ಮಾರ್ಕೆಟಲ್ಲಿ ಹೆಂಗೆ ಅನಲೈಸ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ನಿಮ್ಮ ಅನಲೈಸ್ ಕರೆಕ್ಟಾಗಿದ್ದರೆ ಇಲ್ಲಿ ಎಂಟ್ರಿ ತಗೊಳ್ತೀರ, ಇಷ್ಟು ಪ್ರಾಫಿಟ್ ಮಾಡ್ತೀರಾ. ಅದೇ ನೀವು ಕಾಲ್ ಆಪ್ಷನ್ ಮಾರ್ಕೆಟ್ ಡೌನ್ ಟ್ರೆಂಡ್ ಐತೆ ಅಂತ ಅಂದ್ಕೊಳ್ಳಿ, ಬೇಡ, ಮಾರ್ಕೆಟು ಅಪ್ ಟ್ರೆಂಡ್ ಇಲ್ಲ, ಇವತ್ತು ಡೌನ್ ಟ್ರೆಂಡ್ ಐತೆ, ಸರಿ, ಓಕೆ. ಅವಾಗ ಏನು ಮಾಡ್ತೀರಾ, ಅಪ್ ಟ್ರೆಂಡ್ ಇದ್ದಾಗ ನಿಮ್ಮ ಅನಲೈಸ್ ಕರೆಕ್ಟಾಗಿದ್ದರೆ ಎಷ್ಟು ಕವರ್ ಮಾಡ್ತೀರಾ. ಆಪ್ಷನ್ ಸೆಲ್ಲಿಂಗ್ ಮಾಡ್ತೀರಾ. ಆಪ್ಷನ್ನ ಬೈ ಮಾಡಲ್ಲ, ಕಾಲ್ ಆಪ್ಷನ್ನ ಸೆಲ್ ಮಾಡ್ತೀರಾ. ಮಾರ್ಕೆಟು ಡೌನ್ ಟ್ರೆಂಡ್ ಇದ್ದಾಗ ಮಾತ್ರ. ಅಪ್ ಟ್ರೆಂಡ್ ಇದ್ದಾಗ ಬೈ ಮಾಡ್ತೀರಾ ಕಾಲ್ ಆಪ್ಷನಲ್ಲಿ. ಅದೇ ಕಾಲ್ ಆಪ್ಷನ್ ಸೆಲ್ ಮಾಡಬೇಕು ಅಂದರೆ ಮಾರ್ಕೆಟು ಡೌನ್ ಟ್ರೆಂಡ್ ಇರಬೇಕು, ಓಕೆನಾ? ಇದು ಚಾರ್ಟಲ್ಲಿ ಹೇಳ್ಕೊಡ್ತೀನಿ, ಎಲ್ಲಿ ಬೈ ಮಾಡಬೇಕು, ಇಲ್ಲಿ ಎಂಟ್ರಿ ಆಗಬೇಕು, ಅದೆಲ್ಲ ಅಂದರೆ ಜೊತೆಲಿ ತಿಳ್ಕೊಂಡಿರಿ. ಇದೆಲ್ಲ ಕಾಲ್ ಆಪ್ಷನ್ ಯಾವಾಗ ಬೈ ಮಾಡಬೇಕು, ಯಾವಾಗ ಸೆಲ್ ಮಾಡಬೇಕು. ಸೇಮು ಪುಟ್ ಆಪ್ಷನು ಹಂಗೆ. ಪುಟ್ಟಲ್ಲೇನಿಲ್ಲ, ಪುಟ್ ಆಪ್ಷನ್ ಬೈನೂ ಮಾಡ್ಬೋದು, ಪುಟ್ ಆಪ್ಷನ್ ಸೆಲ್ಲು ಮಾಡ್ಬೋದು. ಆದರೆ ಸೆಲ್ಲಿಂಗಲ್ಲ ಅಂದರೆ ಜಾಸ್ತಿ ಅಮೌಂಟ್ ಕ್ಯಾಪಿಟಲ್ ಜಾಸ್ತಿ ಬೇಕಾಗುತ್ತೆ. ಈಗ ಕಮ್ಮಿ ಕ್ಯಾಪಿಟಲ್ ಆದರೆ ಆಪ್ಷನ್ ಬೈಯಿಂಗೆಲ್ಲ 8-10 ಸಾವಿರದಿಂದ ಸ್ಟಾರ್ಟ್ ಆಗಿಬಿಡುತ್ತೆ. ನೀವು ಹೊಡ್ತ ಮನೇಲಿ ಹೋಗ್ತೀರಾ ಅಂತಂದರೆ ಒಂದು 8-10 ಸಾವಿರ ಬೇಕಾಗುತ್ತೆ ನಿಫ್ಟಿನಲ್ಲಿ. ಪುಟ್ ಆಪ್ಷನ್ ಅದ್ರ ಉಲ್ಟಾ, ಮಾರ್ಕೆಟು ಡೌನ್ ಟ್ರೆಂಡ್ ಇದ್ದಾಗ ಕಾಲ್ ಆಪ್ಷನಲ್ಲಿ ಸೆಲ್ ಮಾಡ್ತಿದ್ರಿ ನೀವು. ಕಾಲ್ ಆಪ್ಷನಲ್ಲಿ ಸೆಲ್ ಮಾಡ್ತಿದ್ರಿ ಅಲ್ವಾ? ಪುಟ್ ಆಪ್ಷನಲ್ಲಿ ಏನು ಮಾಡ್ತೀರಾ, ಪುಟ್ನ ಬೈ ಮಾಡ್ತೀರಾ. ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ದಾಗ ಮಾತ್ರ. ಡೌನ್ ಟ್ರೆಂಡ್ ಇದ್ದಾಗ ಪುಟ್ನ ಬೈ ಮಾಡ್ತೀರಾ. ಅದೇ ಪುಟ್ನ ನೀವು ಸೆಲ್ ಮಾಡಬೇಕು ಅಂದರೆ ಮಾರ್ಕೆಟ್ ಅಪ್ ಟ್ರೆಂಡ್ ಇರಬೇಕು. ಅಪ್ ಟ್ರೆಂಡ್ ಇದ್ದಾಗ ಏನು ಮಾಡ್ತೀರಾ, ಕಾಲ್ ಸೆಟ್ ಅದೇ ಬೈ ಮಾಡ್ತೀರಾ ಕಾಲ್ ಆಪ್ಷನ್ನ. ಬಟ್ ನೀವು ಸೆಲ್ಲಿಂಗ್ ಹೋಯ್ತೀರಿ ಅಂತಂದರೆ ಪುಟ್ ಆಪ್ಷನ್ ಸೆಲ್ ಮಾಡ್ತೀರಾ. ಮಾರ್ಕೆಟ್ ಡೈರೆಕ್ಷನ್ ಗೊತ್ತಾದರೆ ಇದೆಲ್ಲ ಈಸಿಯಾಗಿ ಮಾಡ್ಬೋದು. ಆದರೆ ಡೈರೆಕ್ಷನ್ನು ಯಾವ ಥರ ಇರುತ್ತೆ, ಸೈಡ್ ವೇಸ್ ಗೀಡೋಸಲ್ಲೆಲ್ಲ ಆಗೋಲ್ಲ. ಈ ಥರ ಡೌನ್ ಟ್ರೆಂಡು ಇಲ್ಲ ಅಪ್ ಟ್ರೆಂಡು ಇಲ್ಲ ಸೈಡ್ ವೇಸ್ ಬಂದಾಗ ಇವು ಆರಾಮಾಗಿ ಟ್ರೇಡ್ ಗೀಡೋರು ತಗೊಳ್ಬೇಡಿ, ಸುಮ್ಮನೆ ಸಾಕು. ಇದು ಬರೀ ಆಪ್ಷನ್ ಇರುತ್ತೆ. ಆಪ್ಷನ್ ಕಾಲ್ ಆಪ್ಷನ್, ಪುಟ್ ಆಪ್ಷನು ಹೆಂಗೆ ಅಂದರೆ ಇಲ್ಲೇ ಐತೆ ನೋಡಿ. ಮಾರ್ಕೆಟ್ ಇಲ್ಲಿಂದ ರಿವರ್ಸ್ ಆಗಿಬಿಟ್ಟು ಇಲ್ಲಿಂದ ರಿವರ್ಸಲ್ ಆಯಿತು, ಡೌನ್ ಆಯಿತು. ನೀವು ಎಲ್ಲಿಂದ್ರೆ ಬೈ ಮಾಡಿದರೆ ಇಷ್ಟು ಪಾಯಿಂಟ್ ಕ್ಯಾಪ್ಚರ್ ಮಾಡೋರಿ. ಎಷ್ಟು ಪಾಯಿಂಟ್ ಆಯ್ತು ಇಲ್ಲಿ, $500 ಕ್ಯಾಪ್ಚರ್ ಮಾಡ್ಬೋದಿತ್ತು ಇಲ್ಲಿ ಬೈ ಮಾಡಿದರೆ. ಕಾಲ್ ಆಪ್ಷನ್ ಇಲ್ಲಿ ಬೈ ಮಾಡಿದರೆ ಇಷ್ಟೆಲ್ಲ ಕ್ಯಾಪ್ಚರ್ ಮಾಡ್ಬೋದಿತ್ತು. ಬಟ್ ನೀವು ಬೇಡ, ಸೆಲ್ ಸೈಡ್ ಹೋಗ್ತೀರಿ ಅಂತ ಅಂದಿದ್ರೆ ಇಲ್ಲೇ ಪುಟ್ ಆಪ್ಷನ್ ಸೆಲ್ ಮಾಡಿದರೆ ಇಷ್ಟೆಲ್ಲ ಕವರ್ ಆಗೋದು. ಸೇಮ್ ಹಿಂಗೆ ಕಾಲ್ ಆಪ್ಷನ್ನು ಸೆಲ್ ಮಾಡಿದಾಗ ಯಾವಾಗ ವರ್ಕ್ ಆಗುತ್ತೆ ಅಂದರೆ ಇಲ್ಲೇ ಇದು ನೋಡಿ. ಇಲ್ಲಿಂದ ಮಾರ್ಕೆಟು ಡೌನ್ ಟ್ರೆಂಡ್ ಮಾಡ್ದೆ, ಪೂರ್ತಿ ಡೌನ್ ಮಾಡ್ದೆ, ಸರಿ ಅಲ್ವಾ? ಆವಾಗ ಏನು ಮಾಡ್ತೀರಾ, ನೀವು ಪುಟ್ಟಲ್ಲಿ ಬೈ ಇಡ್ತೀರ. ಪುಟ್ ಸೈಡಲ್ಲಿ ಇಲ್ಲಿಂದ ಇಲ್ಲಿ ತನಕ ಕವರ್ ಮಾಡ್ತೀರಾ, ಸರಿನಾ? ಅದೇ ನೀವು ಕಾಲ್ ಸೈಡ್ ಮಾಡಬೇಕು, ಇಲ್ಲ ನಂಗೆ ಪುಟ್ ಸೈಡ್ ಬೈ ಮಾಡೋಕ್ಕೆ ಇಷ್ಟ ಇಲ್ಲ, ನಂಗೆ ಬೈಯಿಂಗ್ ಇಷ್ಟ ಇಲ್ಲ, ನಾನು ಕಾಲ್ ಸೈಡು
ಮಾಡಬೇಕು, ಸೆಲ್ ಮಾಡಬೇಕು ಅಂದರೆ ಕಾಲ್ ಆಪ್ಷನ್ನ ಸೆಲ್ ಮಾಡ್ತೀರಿ. ಇಲ್ಲಿ 25,000 ರೇಂಜಲ್ಲಿದ್ದಾಗ ಕಾಲ್ ಆಪ್ಷನ್ ಸೆಲ್ ಮಾಡ್ತೀರಾ. ಸೆಲ್ ಮಾಡಿದಾಗ ಏನಾಯ್ತು, ಇಲ್ಲಿ ಇಷ್ಟು ತನಕ ನಿಮಗೆ ಪ್ರಾಫಿಟ್ ಸಿಗ್ತದೆ. ಆಪ್ಷನ್ ಬೈಯಿಂಗು, ಆಪ್ಷನ್ ಸೆಲ್ಲಿಂಗು ಅಂದರೆ ಒಂದು ಆಪ್ಷನ್ ಮೇಗಡೆಗೆ ಹೋಗುತ್ತೆ ಅಂದರೆ ಕಾಲ್ ಆಪ್ಷನ್ ಆಗಲಿ, ಇದು ಕಾಲ್ ಆಪ್ಷನ್ ಅಂತ ಚಾರ್ಟ್ ಅಂತ ಅಂದ್ಕೊಳ್ಳಿ, ಸರಿಲ್ವಾ? ಕಾಲ್ ಆಪ್ಷನ್ ಹಿಂಗೆ ಮೇಗಡೆಗೆ ಹೋಗುತ್ತೆ. ಮೇಗಡೆಗೆ ಹೋದಾಗ ನಾನು ಏನು ಮಾಡ್ತೀನಿ, ಇಲ್ಲಿ ಬೈ ಮಾಡ್ತೀನಿ. ಫಸ್ಟು 10 ರೂಪಾಯಿ ನಾನು ತಗೊಬಿಡ್ತೀನಿ. 10 ರೂಪಾಯಿ ತಂದಿದ್ದು ನನಗೆ ಎಷ್ಟು ಲಾಸ್ ಆಗುತ್ತೆ? 10 ರೂಪಾಯಿ ಲಾಸ್ ಆಗುತ್ತೆ ಅಷ್ಟೇ. ನನ್ನ ಪ್ರೈಸು 0ಗೆ ಬಂದರೆ ನಂಗೆ 10 ರೂಪಾಯಿ ಲಾಸ್ ಆಗುತ್ತೆ. ಅದೇ ಪ್ರೈಸು ನನಗೆ 50ಕ್ಕೆ ಬಂದರೆ 40 ರೂಪಾಯಿ ಲಾಭ ಆಗುತ್ತೆ, ಸರಿ ಅಲ್ವಾ? ಅದೇ ನಾನು ಏನು ಮಾಡ್ತೀನಿ ಅಂದರೆ ಪುಟ್ ಆಪ್ಷನ್ ಸೆಲ್ ಮಾಡೋಕೆ ಹೋಗ್ತೀನಿ. ಇಲ್ಲ ಆಪ್ಷನ್ ಯಾವ್ದಾರು ಆಯಿತು, ಕಾಲರ್ ಆಯಿತು, ಪುಟರ್ ಆಯಿತು, ನಾನು ಸೆಲ್ ಮಾಡೋಕೆ ಹೋಗ್ತೀನಿ. ನಾನು 10 ರೂಪಾಯಿ ಸೆಲ್ ಮಾಡ್ತೀನಿ. ನನ್ನ ಟಾರ್ಗೆಟ್ ಎಷ್ಟು? ನಂಗೆ 0ಗೆ ಬರಬೇಕು ಅಂತ, ಅಂದರೆ ನಂಗೆ 10 ರೂಪಾಯಿ ಲಾಭ. ಸೆಲ್ ಮಾಡಿದಾಗ 10 ರೂಪಾಯಿಂದ 0ಗೆ ಬಂದರೆ ನಂಗೆ 10 ರೂಪಾಯಿ ಲಾಭ ಆಗುತ್ತೆ. ಬಟ್ ಅದೇ ಏನಾಗುತ್ತೆ, ಮಾರ್ಕೆಟ್ ರಿವರ್ಸ್ ಆದಾಗ 10ರಿಂದ 50ಕ್ಕೆ ಹೋಗುತ್ತೆ. 10ರಿಂದ 50ಕ್ಕೆ ಹೋಗುತ್ತೆ ಅಂದರೆ 40 ರೂಪಾಯಿ ಲಾಸ್ ಆಗುತ್ತೆ. ಯಾಕೆ ಕ್ಯಾಪಿಟಲ್ ಜಾಸ್ತಿ, ಯಾಕೆ ಆಪ್ಷನ್ ಸೆಲ್ಲಿಂಗ್ ಯಾಕೆ ಜಾಸ್ತಿ ಅಮೌಂಟ್ ಬೇಕು ಅಂದರೆ ಇದಕ್ಕೋಸ್ಕರನೇ. ಇವರಿಗೆ ಸೆಲ್ಲರ್ಸ್ಗೆ ಲಾಸು ಅನ್ಲಿಮಿಟೆಡ್ಡು, ಪ್ರಾಫಿಟ್ ಮಾತ್ರ ಲಿಮಿಟೆಡ್ಡು, ಆಯಿತಾ? ಆಪ್ಷನ್ ಬೈಯರಿಗೆ ಪ್ರಾಫಿಟ್ಟು ಅನ್ಲಿಮಿಟೆಡ್ಡು. 10 ರೂಪಾಯಿ ಇರೋದು 50 ರೂಪಾಯಿ ಹೋಗ್ಬೋದು, 100 ರೂಪಾಯಿನವ್ರು ಹೋಗ್ಬೋದು. ಲಾಸು 10 ರೂಪಾಯಿ ಅಷ್ಟೇ. 10 ರೂಪಾಯಿ ಬೈ ಮಾಡ್ತೀವಿ, 0 ಆದರೆ 10 ರೂಪಾಯಿ ಹೋಗುತ್ತೆ ಅಷ್ಟೇ. ಅಂದರೆ ಜಾಸ್ತಿ ಅಮೌಂಟ್ ಇರೋದು, ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತಿರೋದು. ಅದೇ ಆಪ್ಷನ್ ಸೆಲ್ಲರಿಗೆ ಅವನು 10 ರೂಪಾಯಿ ಸೆಲ್ ಮಾಡಿರ್ತಾನೆ. ಅವ್ನ ಡೈರೆಕ್ಷನ್ ಏನು, 0ಗೆ ಬರಬೇಕು, ನಂಗೆ 10 ರೂಪಾಯಿ ಲಾಭ ಆಗಬೇಕು, 10 ರೂಪಾಯಿ ಲಾಭ ಆಗಬೇಕು ಸಾಕು. ನಾವು ಲಾಸು ಅಂದರೆ 10 ರೂಪಾಯಿ ಕೊಡ್ತೀವಿ, ನಮ್ಮ ಪ್ರೀಮಿಯಮ್ 10 ರೂಪಾಯಿ ಇರುತ್ತೆ. ಅದಕ್ಕೋಸ್ಕರ ಆಪ್ಷನ್ ಬೈಯರ್ಸಿಗೆ ಲಾಸು ಲಿಮಿಟೆಡ್ಡು, ಪ್ರಾಫಿಟ್ಟು ಅನ್ಲಿಮಿಟೆಡ್ಡು. ಅದೇ ಆಪ್ಷನ್ ಸೆಲ್ಲರ್ಸಿಗೆ ಲಾಸು ಅನ್ಲಿಮಿಟೆಡ್ಡು. 10 ರೂಪಾಯಿ ಇರೋದು 50 ರೂಪಾಯಿ ಇರ್ಬೋದು, 100 ರೂಪಾಯಿ ಇರ್ಬೋದು. ಆ 100 ರೂಪಾಯಿ ಎಲ್ಲ ಲಾಸ್ ಆಗುತ್ತೆ ಇವನಿಗೆ. ಪ್ರಾಫಿಟ್ಟು ಲಿಮಿಟೆಡ್ಡು. 10 ರೂಪಾಯಿಂದ 0 ಬಂದರೆ ಒಂದು 10 ರೂಪಾಯಿ ಲಾಭ. ಹಿಂಗೆ ವರ್ಕ್ ಆಗೋದು ಆಪ್ಷನ್ನು ಸೆಲ್ಲಿಂಗ್, ಹಿಂಗೆ ಬೈಯಿಂಗ್ ಹಿಂಗೆ ಅಂತ. ಈ ರೇಂಜಲ್ಲಿ ಕಾಲ್ ಆಪ್ಷನ್ನ ಸೆಲ್ ಮಾಡಿದರು ಅಂತ ಅಂದ್ಕೊಳ್ಳಿ. ಈ ರೇಂಜಲ್ಲಿ ಸೆಲ್ ಮಾಡಿದರೆ ಇಷ್ಟೆಲ್ಲ ಪ್ರಾಫಿಟ್ಟು. ಅದೇ ಮಿಸ್ ಆಗಿ ಪುಟ್ ಆಪ್ಷನ್ನ ಸೆಲ್ ಮಾಡಿದರೆ, ಇಷ್ಟೆಲ್ಲ ಲಾಸು. ಪುಟ್ ಆಪ್ಷನ್ ಎಲ್ಲಿ ಸೆಲ್ ಮಾಡಬೇಕು ಅಂದರೆ ಮಾರ್ಕೆಟ್ ಡೈರೆಕ್ಷನ್ ನೋಡ್ಕೋಬೇಕು. ಅಷ್ಟು ಮಾರ್ಕೆಟ್ ಡೈರೆಕ್ಷನ್ ನೋಡೋದು ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇದು ಬೇಸಿಕ್ ಆಗಿರೋದ್ರಿಂದ ಕಾಲು ಮತ್ತು ಪುಟ್ ಆಪ್ಷನ್ ಹೆಂಗೆ ವರ್ಕ್ ಆಗುತ್ತೆ. ಮಾರ್ಕೆಟ್ ಅಪ್ ಟ್ರೆಂಡ್ ಇದ್ದಾಗ ಕಾಲು ಬೈ ಮಾಡ್ತೀರಾ, ಪುಟ್ನ ಸೆಲ್ ಮಾಡ್ತೀರಾ ಅಪ್ ಟ್ರೆಂಡ್ ಇದ್ದಾಗ. ಅದೇ ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ದಾಗ ಪುಟ್ ಆಪ್ಷನ್ನ ಬೈ ಮಾಡ್ತೀರಾ, ಕಾಲ್ ಆಪ್ಷನ್ನ ಸೆಲ್ ಮಾಡ್ತೀರಾ. ಅರ್ಥ ಆಯ್ತಲ್ವಾ? ಇನ್ನೊಂದು ಸತಿ ಹೇಳ್ತೀನಿ. ಮಾರ್ಕೆಟು ಅಪ್ ಟ್ರೆಂಡ್ ಇದ್ದಾಗ ಕಾಲ್ ಆಪ್ಷನ್ನ ಬೈ ಮಾಡ್ತೀರಾ. ನೀವು ಸೆಲ್ಲಿಂಗ್ ಮಾಡಬೇಕು ಅಂದರೆ ಪುಟ್ ಆಪ್ಷನ್ನ ಸೆಲ್ ಮಾಡ್ತೀರಾ ಫಸ್ಟು. ಮಾರ್ಕೆಟ್ ಅಪ್ ಟ್ರೆಂಡ್ ಇದೆ, ಇಲ್ಲ ಇವತ್ತು ಅಪ್ ಟ್ರೆಂಡ್ ಆಗುತ್ತೆ ಅಂತ ನಿಮ್ಮ ಅನಲೈಸ್ ಮಾಡಿರ್ತಾರೆ ಫಸ್ಟೇ. ಅದೇ ಅನಲೈಸು ಮಾರ್ಕೆಟ್ ಡೌನ್ ಟ್ರೆಂಡ್ ಇರುತ್ತೆ ಅಂತ ಅಂದ್ಕೊಂಡಿರ್ತೀರ. ಅವಾಗ ಏನು ಮಾಡ್ತೀರಾ, ಪುಟ್ ಆಪ್ಷನ್ನ ಬೈ ಮಾಡ್ತೀರಾ. ಮಾರ್ಕೆಟ್ ಡೌನ್ ಬರುತ್ತೆ ಅಂದರೆ ಪುಟ್ ಆಪ್ಷನ್ ಮೇಗೋಗುತ್ತೆ. ಪುಟ್ ಅಂದರೆ ಏನಿಲ್ಲ, ಕೆಳಗೆ ಬರೋದಷ್ಟೇ. ಪುಟ್ ಆಪ್ಷನ್ನ ನೀವು ಯಾವಾಗ ಸೆಲ್ ಮಾಡ್ತೀರಾ, ಮಾರ್ಕೆಟ್ ಅಪ್ ಟ್ರೆಂಡ್ ಇದ್ದಾಗ. ಯಾವಾಗ ಬೈ ಮಾಡ್ತೀರಾ, ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ದಾಗ. ಕಾಲ್ ಆಪ್ಷನ್ನು ಮಾರ್ಕೆಟ್ ಡೌನ್ ಟ್ರೆಂಡ್ ಇದ್ದಾಗ ಸೆಲ್ ಮಾಡ್ತೀರಾ, ಅಪ್ ಟ್ರೆಂಡ್ ಇದ್ದಾಗ ಬೈ ಮಾಡ್ತೀರಾ. ಮಾರ್ಕೆಟ್ ಯಾವ್ದಾದ್ರು ಡೈರೆಕ್ಷನ್ ಹೋಗಲಿ, ಅಂದರೆ ಕಾಲ್ ಆಪ್ಷನ್ನು ಬೈನೂ ಮಾಡ್ಬೋದು, ಸೆಲ್ಲು ಮಾಡ್ಬೋದು. ಸೊ ಹಂಗಾಗಿ ಇದು ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ಗೆ ಇರೋದು ವ್ಯತ್ಯಾಸ ಆಗುತ್ತೆ. ನೆಕ್ಸ್ಟು ನಾಳೆಯಿಂದ ಪ್ರೀಮಿಯಮ್ಗಳು ಸ್ಟ್ರೈಕ್ ಪ್ರೈಸಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಮಾರ್ಕೆಟಲ್ಲಿ ಸುಮಾರು ರೀತಿಯ ಅವು ಇದ್ದಾವೆ. ಅವೆಲ್ಲನೂ ಮುಂದಿನ ಪಾರ್ಟ್ 3 ಪಾರ್ಟ್ 4 ಮಾಡಿಬಿಟ್ಟು ಫ್ರೀ ಆಫ್ ಕಾಸ್ಟಲ್ಲಿ ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇಷ್ಟು ಸಾಕು ಇವತ್ತು. ಓಕೆ ಫ್ರೆಂಡ್ಸ್, ಬಾಯ್.